ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಜೋಯಲೈಗೌಡ್. ರಾಜ್ಯದಲ್ಲಿ ನಡೀತಾ ಇರುವಂತಹ ನಾಯಕತ್ವ ಬದಲಾವಣೆ ಅಥವಾ ಸಿಎಂ ಬದಲಾವಣೆ ವಿಚಾರಕ್ಕೆ ದಿನನಿತ್ಯವೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಈ ಮಧ್ಯದಲ್ಲಿ ಒಂದಷ್ಟು ನಾಯಕರುಗಳ ಭೇಟಿ, ಡಿ ಕೆ ಶಿವಕುಮಾರ್ ಅವರನ್ನ ಯಾರಾದರೂ ಭೇಟಿ ಮಾಡಿದ್ರೆ, ಹಾಗೆಯೇ ಸಿಎಂ ಸಿದ್ದರಾಮಯ್ಯನವ್ರನ್ನ ಯಾರಾದರೂ ಭೇಟಿ ಮಾಡಿದ್ರೆ ಇವೆಲ್ಲವೂ ಕೂಡ ಕುತೂಹಲವನ್ನು ಪಡ್ಕೊಳ್ತಾ ಇರುವಂಥದ್ದು. ಹಾಗೆಯೇ ಸಚಿವರುಗಳೇ, ಹಾಗೆಯೇ ಒಂದಷ್ಟು ಶಾಸಕರುಗಳೇನೆ ಒಂದಷ್ಟು ಮೀಟಿಂಗ್ ಮಾಡುವಂಥದ್ದು, ಡಿನ್ನರ್ ಮೀಟ್, ಲಂಚ್ ಮೀಟ್, ಬ್ರೇಕ್ಫಾಸ್ಟ್ ಮೀಟ್, ಈ ಥರ ಹೆಸರುಗಳು ಯಾವ ಟೈಮಲ್ಲಿ ಹೋಗ್ತಾರೆ ಆ ಒಂದು ಹೆಸರುಗಳು. ಬೆಳಗ್ಗೆ ಹೋದರೆ ಬ್ರೇಕ್ಫಾಸ್ಟ್ ಟೈಮಲ್ಲಿ, ತಿಂಡಿ ಟೈಮಲ್ಲಿ ಹೋದರೆ ಬ್ರೇಕ್ಫಾಸ್ಟ್ ಮೀಟ್, ಲಂಚ್ ಟೈಮಲ್ಲಿ ಮಧ್ಯಾಹ್ನ ಹೋದರೆ ಲಂಚ್ ಮೀಟ್, ನೈಟ್ ಹೋದರೆ ಡಿನ್ನರ್ ಮೀಟ್. ಸೊ ಇಲ್ಲಿ ಮೀಟಿಂಗ್ ಏನು ನಡೀತಾ ಇದೆ ಅನ್ನುವಂಥದ್ದು ಇನ್ಸೈಡ್ ಮಾಹಿತಿ ಪಿನ್ ಟು ಪಿನ್ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಯಾವ ನಾಯಕರುಗಳು ಏನೇನು ಚರ್ಚೆ ಮಾಡಿರ್ತಾರೆ ಆ ಎಲ್ಲ ವಿಚಾರಗಳನ್ನು ಬಂದು ಬಹಿರಂಗವಾಗಿ ಹೇಳ್ತಾರ? ಖಂಡಿತವಾಗ್ಲೂ ಹೇಳಲ್ಲ. ಏನು ಮಾತುಕತೆ ನಡೆಸ್ತ್ರಿ ಅಂತ ಕೇಳಿದ್ರೆ, ಸದ್ಯ ನಾವು ಈ ಒಂದು ಬೆಳವಣಿಗೆಗಳ ಬಗ್ಗೆ ಅಂದರೆ ಈ ಯಾವ ವಿಚಾರವನ್ನು ಕೂಡ ಮಾತಾಡಿಲ್ಲ. ಈ ನಾಯಕತ್ವ ಬದಲಾವಣೆ ಮತ್ತೊಂದು ಆ ವಿಚಾರಗಳ ಬಗ್ಗೆ ಏನು ಮಾತಾಡಿಲ್ಲ. ಸದ್ಯಕ್ಕೆ ನಮ್ಮ ಪಕ್ಷ ಈಗ ಇನ್ನೂ 2.5 ವರ್ಷ ಹೇಗೆ ಅಂದರೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು, ಹಾಗೇನೆ ಮುಂದಿನ ಚುನಾವಣೆಗೆ ಯಾವ ರೀತಿ ತಯಾರಿಯನ್ನು ನಡೆಸೋದು, ಪಕ್ಷವನ್ನು ಸಂಘಟನೆ ಮಾಡೋದು, ಈ ವಿಚಾರವಾಗಿ ನಾವು ಒಂದಷ್ಟು ಮಾತುಕತೆ ನಡೆಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸ್ಟ್ರೇಟ್ ಅವೇ ಪಾಯಿಂಟ್ಗೆ ಬರೋದಾದ್ರೆ, ಇವತ್ತು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಮಾಲೂರು ಶಾಸಕರಾಗಿರುವಂತಹ ನಂಜೇಗೌಡರು ಭೇಟಿ ಮಾಡಿದ್ರು. ಸಹಜವಾಗಿ ಇದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತು. ನಂಜೇಗೌಡರು ಯಾಕೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆದ್ರು? ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಏನಿದೆ, ಈ ವಿಚಾರಕ್ಕೆ ಈಗಾಗಲೇ ಒಂದಷ್ಟು ದಿನನಿತ್ಯವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆ ನಡುವೆ ಈ ಒಂದು ಭೇಟಿ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಯಿತು. ಬಟ್ ನಂಜೇಗೌಡರು ಇದಕ್ಕೆ ಹೊರಬಂದ ನಂತರ ಒಂದು ಕ್ಲಾರಿಟಿಯನ್ನು ಕೊಟ್ಟರು, ಸ್ಪಷ್ಟನೆಯನ್ನು ಕೊಟ್ಟರು. ಯಾಕಾಗಿ ಭೇಟಿ ಮಾಡಿದ್ದು ಸಿಎಂ ಅವ್ರನ್ನ ಅಂತ. ನಾವು ಸದ್ಯಕ್ಕೆ ಭೇಟಿ ಮಾಡಿರುವಂಥ ವಿಚಾರ ಮುಳುಬಾಗಿಲು ಹಾಗೆಯೇ ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿಚಾರಕ್ಕೆ ಭೇಟಿಯನ್ನು ಮಾಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಸದ್ಯಕ್ಕೆ ಏನು ನಾಯಕತ್ವ ಗೊಂದಲ ಅದು ಇದು ಅನ್ನುವಂಥ ವಿಚಾರಕ್ಕೆ ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನಮ್ಮ ಪಕ್ಷದ 2 ಕಣ್ಣುಗಳಂತಿರುವಂತಹ ಸಿದ್ದರಾಮಯ್ಯನವರು ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಅವರೇ ಏನು ಹೇಳಿದರೆ ಹೈಕಮಾಂಡ್ ಇವೆಲ್ಲವನ್ನು ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತ. ಸೊ ಅವರೇ ಹೇಳಿದ್ಮೇಲೆ ಮುಗೀತು, ನಮ್ದೇನಿದೆ. ಆದರೆ ಸದ್ಯಕ್ಕೆ ಈ ಒಂದು ನಾಯಕತ್ವದ ವಿಚಾರವಾಗಿ ಏನು ಗೊಂದಲ ಇದೆ, ಈ ಗೊಂದಲವನ್ನು ಆದಷ್ಟು ಬೇಗ ಏನೋ ಹೈಕಮಾಂಡ್ ಬಗೆಹರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗೆಯೇ ಒಂದಷ್ಟು ಇತರ ನಾಯಕರ ಬಗ್ಗೆ ನೋಡೋದಾದರೆ, ಕುಣಿಗಲ್ ಶಾಸಕ ರಂಗನಾಥ್ ಅವರು ಇವತ್ತು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ನಾನು ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಷ್ಟು ದೊಡ್ಡವನಲ್ಲ, ಇದಕ್ಕೆಲ್ಲ ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ಇದಕ್ಕೆಲ್ಲ ಉತ್ತರ ಕೊಡುತ್ತೆ, ಒಂದು ವಾರದಲ್ಲಿ ಒಂದು ಸ್ಪಷ್ಟವಾದಂತಹ ಈ ಒಂದು ಗೊಂದಲಗಳಿಗೆ ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆ ಕುಣಿಗಲ್ ರಂಗನಾಥ್ ಅವರ ಹೇಳಿಕೆಯಲ್ಲಿ ಸ್ವಲ್ಪ ಗೊಂದಲಗಳು ಕಂಡು ಬಂದಿದೆ. ಇವರು ಕೇಳಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕ, ಸೊ ಅವರ ಆಪ್ತ ಬಣದಲ್ಲಿ ಕಾಣಿಸಿಕೊಂಡಂತಹ ಅಥವಾ ಗುರುತಿಸಿಕೊಂಡಂತಹ ಶಾಸಕ. ಈಗಾಗಲೇ ದೆಹಲಿಯ ಫ್ಲೈಟನ್ನು ಹತ್ತಿ ದೆಹಲಿಗೆ ಹೋಗಿ ಬಂದಂಥವರು, ಅಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂಥದ್ದು. ಸೊ ಆ ನಡುವೆ ಕುಣಿಗಲ್ ರಂಗನಾಥ್ ಅವರ ಪ್ರತಿಕ್ರಿಯೆ ಹೀಗಿರುತ್ತೆ, ಒಂದು ಗೊಂದಲ ಸೃಷ್ಟಿ ಮಾಡುವಂಥ ಪ್ರತಿಕ್ರಿಯೆ. ಸಾಮಾನ್ಯವಾಗಿ ಅವರೆಲ್ಲ ಏನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅದು ಇದು ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಆದರೆ ನಂತರದಲ್ಲಿ ಹೇಳಿದಂಥ ಒಂದು ಏನು ಸೆಂಟೆನ್ಸ್ ಏನಿದೆ, ಒಂದು ಹೇಳಿಕೆ ಏನಿದೆ, ಅದನ್ನು ನಾನು ಕೋಟ್ ಮಾಡಿರುವಂಥದ್ದು. ಈಗೇನು ಗೊಂದಲಗಳು ಅಥವಾ ಏನು ಒಂದಷ್ಟು ವಿಚಾರಗಳು ನಡೀತಿದೆ ಅಂತ ನಿಮ್ಗೇನು ಆಹಾರ ಸಿಗ್ತಾ ಇದೆ ಏನು ಮಾಧ್ಯಮದವರಿಗೆ, ನಿಮ್ಮ ಅನಿಸಿಕೆ ಪ್ರಕಾರ ಹೈಕಮಾಂಡ್ ಏನೋ ಒಂದು ನಿರ್ಧಾರ ತಗೊಳ್ಳಿ, ನಿಮ್ಮ ಅನಿಸಿಕೆ ಪ್ರಕಾರ ಹೈಕಮಾಂಡ್ ಯಾವುದಾದ್ರೂ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ ಅಂತ. ನಮ್ಮ ಅನಿಸಿಕೆ ಅಂತಂದ್ರೆ ಏನು? ಮಾಧ್ಯಮಗಳಲ್ಲಿ ಈಗ ಓಡಾಡುತ್ತಾ ಇರುವಂಥ ವಿಚಾರ ಯಾವುದು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಡಿ ಕೆ ಶಿವಕುಮಾರ್ಗೆ ಪಟ್ಟ ಸಿಗುತ್ತಾ ಅನ್ನುವಂಥ ವಿಚಾರನೇ ಹೈಲೈಟ್ ಆಗಿ ಓಡಾಡ್ತಾ ಇರುವಂಥದ್ದು. ಇನ್ನೇನು ಡಿ ಕೆ ಶಿವಕುಮಾರ್ಗೆ ಏನು ಈ ಒಂದು ಸಿಎಂ ಜವಾಬ್ದಾರಿ ಸಿಕ್ಬಿಡುತ್ತೆ ಅನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಹಾಗೆಯೇ ಸಿದ್ದರಾಮಯ್ಯ ಬಣದಿಂದ
ಎಲ್ಲೋ ಒಂದ್ ಕಡೆ ಈ ಒಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಅಡ್ಡಗಾಲಾಗುವಂತ ಎಲ್ಲ ಒಂದಷ್ಟು ತಯಾರಿಗಳು ಕೂಡ ನಡೀತಾ ಇದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಬಟ್ ಇದರಲ್ಲಿ ಯಾವ್ದಾಗ್ಬೇಕು? ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ಲಿ ಅಂತ ಕುಣಿಗಲ್ ರಂಗನಾಥ್ ಅವರು ಬಯಸ್ತಾ ಇದ್ದಾರ? ಖಂಡಿತವಾಗ್ಲೂ ಅವ್ರ ಮನಸ್ಸಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ಅವರು ಹೇಳಿ ಕೇಳಿ DCM ಆಪ್ತ ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಅವ್ರ ಮನಸ್ಸಲ್ಲಿ ಇರುತ್ತೆ. ಆದ್ರೆ ಅವರ ಹೇಳಿಕೆ ಎಲ್ಲೋ ಒಂದ್ ಕಡೆ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ. ಹಾಗೇನೆ ಅವ್ರು ಹೇಳ್ತಾರೆ, ಇದಕ್ಕೆಲ್ಲ ನಾವು ಅಂದ್ರೆ ಈ ಒಂದು ಗೊಂದಲದ ವಿಚಾರಕ್ಕೆ, ನಾಯಕತ್ವ ಬದಲಾವಣೆ ವಿಚಾರಕ್ಕೆಲ್ಲ ಪ್ರತಿಕ್ರಿಯೆಯನ್ನ ನೀಡಬಾರ್ದು, ಅಂದ್ರೆ ನಾವು ಯಾವುದೇ ಹೇಳಿಕೆಯನ್ನು ನೀಡಬಾರ್ದು ಅಂತ ಈಗಾಗಲೇ ಸ್ಪಷ್ಟವಾದಂತಹ ಆದೇಶ ಆಗಿದೆ ಹೈಕಮಾಂಡ್ನಿಂದ. ಆ ನಿಟ್ಟಿನಲ್ಲಿ ನಾನು ಯಾವುದೇ ಒಂದು ಹೇಳಿಕೆಯನ್ನ ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿರುವಂಥದ್ದು. ಸೊ ರಂಗನಾಥ್ ಅವರ ಹೇಳಿಕೆ ಈ ರೀತಿಯಾಗಿದ್ರೆ, BK ಹರಿಪ್ರಸಾದ್ ಅವರು ಕೂಡ ಸದ್ಯಕ್ಕೆ ಒಂದಷ್ಟು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. BK ಹರಿಪ್ರಸಾದ್ ಹೇಳಿರುವಂಥದ್ದು ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡಿಕೊಳ್ಳುತ್ತೆ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಮ್ಮ ಪಕ್ಷ ಹಾಗೇನೆ ನಮ್ಮ ನಾಯಕರುಗಳು ಬದ್ಧರಾಗಿರ್ತಾರೆ ಅಂತ. ಹಾಗೇನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಕೇವಲ 140 ಶಾಸಕರ ಬೆಂಬಲದಿಂದ ಅಲ್ಲ ಅಂತ ಅನ್ನುವಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನು ಅವ್ರು ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು 140 ಶಾಸಕರ ಬೆಂಬಲದಿಂದ ಮಾತ್ರ ಅಲ್ಲ ಅನ್ನುವಂತ ಹೇಳಿಕೆ. ಹಾಗೇನೆ ಇದಕ್ಕೆ ಕಾರಣ ಏನು ಅಂತಂದ್ರೆ, ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರೋಕೆ ಕಾರಣ ಬಿಜೆಪಿಯನ್ನ ಈ ರಾಜ್ಯದಲ್ಲಿ, ಅಂದ್ರೆ ಹಿಂದೆ ಬಿಜೆಪಿ ಆಡಳಿತವನ್ನು ನಡೆಸಿತ್ತು, ಸರ್ಕಾರ ಅಸ್ತಿತ್ವದಲ್ಲಿತ್ತು ಬಿಜೆಪಿ ಸರ್ಕಾರ. ಇವರನ್ನ ವಿರೋಧಿಸಿದಂತಹ ಜನಸಾಮಾನ್ಯರಿಂದಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಕಾಂಗ್ರೆಸ್ ಅನ್ನ ತಂದಿರುವಂತವರು ಇವರುಗಳು, ಜನಸಾಮಾನ್ಯರು ಕೂಡ ತಂದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾರ ಮನಸ್ಸಿಗೂ ಕೂಡ ಘಾಸಿ ಮಾಡಬಾರದು. ಸದ್ಯಕ್ಕೆ ಕಾಂಗ್ರೆಸ್ ಅನ್ನ ನಂಬ್ಕೊಂಡಿರುವಂತವ್ರು ಅಥವಾ ಈ ಸರ್ಕಾರವನ್ನು ನಂಬ್ಕೊಂಡಿರುವಂತವ್ರಿಗೆ ಯಾರಿಗೂ ಕೂಡ ಗೊಂದಲಗಳಾಗಬಾರ್ದು. ಆದಷ್ಟು ಬೇಗ ಈ ಗೊಂದಲಗಳೆಲ್ಲ ಬಗೆಹರಿಬೇಕು ಅನ್ನುವಂಥ ರೀತಿಯಲ್ಲಿ BK ಹರಿಪ್ರಸಾದ್ ಅವರು ಮಾತನಾಡಿರುವಂಥದ್ದು. ಸೊ ಒಟ್ಟಾರೆ ಸಾಕಷ್ಟು ನಾಯಕರುಗಳು ಒಂದಷ್ಟು ಭೇಟಿಯ ಮೂಲಕ, ಒಂದಷ್ಟು ಹೇಳಿಕೆಯ ಮೂಲಕ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಕುರ್ಚಿ ಫೈಟ್ ಏನು ರಿಸಲ್ಟ್ ಅನ್ನ ಕೊಡುತ್ತೆ ಅಂತ. ಈಗಾಗಲೇ ಹೈಕಮಾಂಡ್ ವಲಯದಲ್ಲಿ ದೆಹಲಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಫೈನಲ್ ರಿಸಲ್ಟ್ ಏನ್ ಬರುತ್ತೆ, ಅಂತಿಮ ಫಲಿತಾಂಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜಾಯ್ ಲೈಗೌಡ್, ಪೀಡ್ ನ್ಯೂಸ್ ಕನ್ನಡ.